ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ previous to 2010 answers and explanation. Part 2 second part. Question number 20. A person sold his rectangular site of 16 meter by 9 meter and purchased a new square site of the same area. What is the perimeter of the purchased site ಅಂತ ಅಂದರೆ ಒಬ್ಬ ಪರ್ಸನ್ ಇರ್ತಾರಲ್ಲ, ಒಬ್ಬ ಪರ್ಸನ್ ಏನು ಮಾಡಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಸೈಟ್ ಅದು ಡೈಮೆನ್ಷನ್ ಬಂದು 16 ಮೀಟರ್ ಬೈ 9 ಮೀಟರ್, ಅದನ್ನು ಅವರು ಸೋಲ್ಡ್ ಮಾಡಿಬಿಡ್ತಾರೆ. ಓಕೆ, ಅದೇ ಸೋಲ್ಡ್ ಮಾಡಿ ಅದರಲ್ಲಿ ಏನು ಮಾಡ್ತಾರೆ, ಪರ್ಚೇಸ್ಡ್ ಎ ನ್ಯೂ ಸ್ಕ್ವೇರ್ ಸೈಟ್ ಆಫ್ ದಿ ಸೇಮ್ ಏರಿಯಾ, ಅಂದರೆ ಇನ್ನೊಂದು ಸೈಟನ್ನು ಅವರು ಕೊಂಡ್ಕೋತಾರೆ. ಆಯಿತಾ? ಸೊ ಸೇಮ್ ಏರಿಯಾ, ಅದು ರೆಕ್ಟ್ಯಾಂಗಲ್ ಶೇಪಲ್ಲಿರೋ ಏರಿಯಾ ಎಷ್ಟಿರುತ್ತೆ ಅಷ್ಟೇ ಏರಿಯಾ ಸ್ಕ್ವೇರ್ ಸೈಟುವೆ, ಬಟ್ ಡೈಮೆನ್ಷನ್ ಇದರದ್ದು ಬೇರೆ ಚೇಂಜ್ ಇರುತ್ತೆ. ಓಕೆ, ಸ್ಕ್ವೇರ್ ಸೈಟದು ಡೈಮೆನ್ಷನ್ ಚೇಂಜ್ ಇರುತ್ತೆ, ರೆಕ್ಟ್ಯಾಂಗ್ಯುಲರ್ ಸೈಟದು ಡೈಮೆನ್ಷನ್ ಬೇರೆ, ಸ್ಕ್ವೇರ್ ಟೈಪ್ದು ಡೈಮೆನ್ಷನ್ ಬೇರೆ, ಬಟ್ ಏರಿಯಾ ಬೋತ್ ಆರ್ ಈಕ್ವಲ್. ವಾಟ್ ಈಸ್ ದ ಪೆರಿಮೀಟರ್ ಆಫ್ ದಿ ಪರ್ಚೇಸ್ಡ್ ಸೈಟ್? ಈಗ ಪರ್ಚೇಸ್ ಮಾಡಿದಾರಲ್ಲ ಸ್ಕ್ವೇರ್ ಟೈಪ್ದು ಸೈಟನ್ನು, ಅದರದ್ದು ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆಪ್ಷನ್ಸ್ ಎ 48 ಮೀಟರ್, ಆಪ್ಷನ್ ಬಿ 36 ಮೀಟರ್, ಆಪ್ಷನ್ ಸಿ 24 ಮೀಟರ್, ಆಪ್ಷನ್ ಡಿ 12 ಮೀಟರ್. ಈ ಥರ ಆಪ್ಷನ್ಸ್ ಇದೆ. ಸೊ 4 ಆಪ್ಷನ್ಸ್ ಆರ್ ಗಿವನ್. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಯಾವುದಂದರೆ ಆಪ್ಷನ್ ಎ ಇಸ್ ದ ಆನ್ಸರ್, 48 ಮೀಟರ್. ಬಿಕಾಸ್ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್, ಈಗ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ದು ಅಂದರೆ ಫಾರ್ಮುಲಾ, ವಿ ನೋ ದಿ ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್ ಅಂತ. ಓಕೆ, ಲೆಂತ್ ಇಲ್ಲಿ 16 ಮೀಟರ್ ಇದೆ, ಬ್ರೆಡ್ತ್ ಈಸ್ ಆಲ್ಸೋ 9 ಮೀಟರು. ಸೊ 16 ಇಂಟು 9 ಮೀಟರ್ ಅಂತ ಹೇಳಿದ್ರೆ 16 9s 144 ಸ್ಕ್ವೇರ್ ಮೀಟರ್, ಅಥವಾ ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರು ಆಗುತ್ತೆ. He purchased a square site of the same area as that of the rectangular site. Using the formula of area of the square, find the side of the square site and hence its perimeter. ಇವರೇನು ಮಾಡಿದ್ದಾರೆ, ಸ್ಕ್ವೇರ್ ಸೈಟ್ ಇರುತ್ತಲ್ಲ, ಸ್ಕ್ವೇರ್ ಟೈಪ್ದು ಸೈಟನ್ನು ಅದನ್ನು ಪರ್ಚೇಸ್ ಮಾಡಿದ್ದಾರೆ. ಸೇಮ್ ಏರಿಯಾ ಅಂತ ಹೇಳಿದ್ರೆ ರೆಕ್ಟ್ಯಾಂಗಲ್ನಲ್ಲಿರೋ ಏರಿಯಾ ಎಷ್ಟಿರುತ್ತೆ ಅಷ್ಟೇ ಏರಿಯಾದ್ದು ಸ್ಕ್ವೇರ್ ಟೈಪಲ್ಲಿರೋ ಏರಿಯಾ ಪರ್ಚೇಸ್ ಮಾಡಿರೋದು. ಓಕೆ, ಹಾಗಾದರೆ ಈಗ ಸ್ಕ್ವೇರ್ ಟೈಪ್ದು ಏರಿಯಾ ತೊಗೊಂಡಿದ್ದಾರಲ್ಲ ಸೈಟ್, ಅದರದ್ದು ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಗೊತ್ತಾಗಿದೆ 144 ಸ್ಕ್ವೇರ್ ಮೀಟರ್ ಅಂತ. ಈಗ ಏರಿಯಾ ಆಫ್ ದಿ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು, ಸೈಡ್ ಇಂಟು ಸೈಡ್ ಅಂತ. ಸೊ ಏರಿಯಾ ಆಫ್ ದಿ ಸ್ಕ್ವೇರ್ ಎಷ್ಟು, 144 ಸ್ಕ್ವೇರ್ ಮೀಟರ್. ಆಯಿತು, ಇದು ಸ್ಕ್ವೇರ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಆರ್ ಮೀಟರ್ ಸ್ಕ್ವೇರ್ ಅಂತ. ಸೈಡ್ ಇಂಟು ಸೈಡ್ ಅಂದರೆ ಸೈಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲೇನು ಮಾಡಬೇಕು, 144 ಇದೆಯಲ್ಲ, ದಿಸ್ ಈಸ್ ಈವನ್ ನಂಬರ್. ಈವನ್ ನಂಬರ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಲಾಸ್ಟ್ ಪ್ಲೇಸ್ ನೋಡ್ಕೊಳ್ಳಿ, 4 ಇದೆಯಲ್ಲ ಅದು ಯೂನಿಟ್ ಪ್ಲೇಸ್ನಲ್ಲಿ ಈವನ್ ನಂಬರ್ ಇದೆ. ಹಾಗಾಗಿ ನಾವು ಈವನ್ ನಂಬರಿಂದನೇ ಡಿವೈಡ್ ಮಾಡ್ತಾ ಹೋಗಬೇಕು. 72 2s 144, 36 2s 72, 6 6 36, 1 6 6. ಅಲ್ಲಿಗೆ ಇಲ್ಲಿ ಆ್ಯಕ್ಚುಲಿ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ 2 2 ಒಂದೇ ಇದೆ, 6 6 ಒಂದನ್ನೇ ಕನ್ಸಿಡರ್ ಮಾಡಿ. ಇಲ್ಲಿ 2 ಇನ್ ತೊಗೊಳ್ಬೇಕು, ಇಲ್ಲಿ 6, ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 12 ಬರುತ್ತೆ. ಓಕೆ, 12 ಅನ್ನೋದು ಲೆಂತ್ ಆಫ್ ದಿ ಸೈಡ್ ಅಂತ. ಈಗೇನು ಮಾಡಬೇಕು, ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಸೈಟ್. ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಸೈಟ್ ಅಂತ ಹೇಳಿದ್ರೆ ಸೊ 4 ಇಂಟು ಸೈಡ್. ಈಗ ಸ್ಕ್ವೇರ್ ಅಂದ್ರೇನು, ಇದು 4 ಸೈಡ್, 4 ಸೈಡ್ಸ್ ಇರುತ್ತಲ್ಲ ಅದು. ಇದು ಸೈಡ್ 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 ಸೈಡು 4 4 ಇದೆ, 4 ಸೈಡ್ ಗೊತ್ತಾಯ್ತಲ್ಲ. ಅಲ್ಲಿಗೆ 4 ಇಂಟು 12 ಮೀಟರ್ ಅಂತ ತೊಗೊಂಡ್ರೆ 4 12s ಅಥವಾ 12 4s 48 ಮೀಟರ್ ಆಗುತ್ತೆ. ಸೊ ದೇರ್ ಫೋರ್ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಸೈಟ್ ಈಸ್ 48 ಮೀಟರ್. Okay, thank you so much.